ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಲಾಗ್. ಇವತ್ತು ಶುಕ್ರವಾರ ಫ್ರೆಂಡ್ಸ್. ಇವತ್ತು ಮನೇಲಿ ಅಮ್ಮನ್ನ ಕಳಿಸ್ಬೇಕಿತ್ತು. ಚಿಟ್ಟಿಗೆ ಏನಾಗಿತ್ತಲ್ಲ ಅದೆಲ್ಲ ಆಲ್ಮೋಸ್ಟ್ 3 ಡೇಸಲ್ಲೇ ಅವನಿಗೆ ರಿಕವರ್ ಆಯಿತು. ಆ್ಯಂಡ್ ಮತ್ತು ತುಂಬ ಬೇಗ ರಿಕವರ್ ಆದ. ಆ್ಯಂಡ್ ವಾಟ್ ನೆಕ್ಸ್ಟ್ ಅನ್ನೋದು ನೆಕ್ಸ್ಟ್ ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ. ಬಟ್ ಇದು ಲಾಸ್ಟ್ ವೀಕ್ ಫ್ರೈಡೇ ಏನಾಗಿತ್ತಲ್ಲ ಆ ಒಂದು ಲಾಗ್ ಆಗಿರುತ್ತೆ. ಸೊ ನಾನಿನ್ನು ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆನೇ ಹರಿಹರದಿಂದ ನಮ್ಮತ್ತೆ ಬರೋದಕ್ಕೆ ಸ್ವಲ್ಪ ಸುಸ್ತಾಗಿತ್ತು ಅಂತ ಹೇಳಿ ನಮ್ಮ ಅಕ್ಕನ ಕಳಿಸ್ಕೊಟ್ರು. ಸಿಸ್ಟರ್ ಅಂದರೆ ವಾರ್ಗಿತ್ತಿ ಅಂತ ಕರಿತೀವಲ್ಲ. ಸೊ ನಾವು ಅವರು ಲಾಸ್ಟ್ ವ್ಲಾಗಲ್ಲಿ ನನ್ನ ಅಕ್ಕನ ಜೊತೆ ಹೆಂಗಿದ್ದೆ ಏನು ಅಂತೆಲ್ಲ ಶೇರ್ ಮಾಡ್ಕೊಂಡಿದ್ನಲ್ಲ. ಅಕ್ಕ ಅಂದರೆ ಹೆಂಗೆ ಏನಾಗಬೇಕು ಅಂತೆಲ್ಲ ಕೇಳಿದ್ರಿ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ. ಸೊ ಜಯಂತ್ ಅವರ ಅಣ್ಣನ ಹೆಂಡತಿ ಇರ್ತಾರಲ್ಲ, ಅವ್ರ ಅದಕ್ಕೆಮ್ಮ ಒಂದೇ ಮನೆಯ ಸೊಸೆಂದರು. ಸೊ ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಮಗ ಬರ್ತಾ ಇದ್ದಾರೆ. ಯಾಕೆ ಅಂತಂದರೆ ನಾನು ಏನು ಮಾಡೋ ಹಾಗಿರಲಿಲ್ಲ, ಪೂಜೆನ ಮಾಡೋ ಹಾಗಿರಲಿಲ್ಲ, ಪೀರಿಯಡ್ ಟೈಮ್ ಆಗಿರೋದ್ರಿಂದ. ಸೊ ಅಮ್ಮನ್ನ ಕಳಿಸ್ಲೇಬೇಕು ಇವತ್ತು. ಸೊ ನನ್ನ ಕೈಲಿ ಆಗಲ್ಲ ಅಂತ ಹೇಳಿ ನಮ್ಮ ಅತ್ತೆ ಏನು ಮಾಡಿದ್ರು ಅಂದರೆ ಅವರು ಬರೋದಕ್ಕಾಗಲ್ಲ ಅಂತ ನಮ್ಮ ಅಕ್ಕನ ಕಳಿಸ್ಕೊಟ್ಟಿದ್ರು. ಸೊ ಅವ್ರು ಬಂದಾಗಿದ್ದ ತಕ್ಷಣ ಇಬ್ಬರು ಸೇರಿಕೊಂಡು ಪಟ ಕೆಲಸ ಮುಗಿಸ್ಕೊಂಡ್ವಿ. ನನಗಿಂತ ಸ್ಪೀಡ್ ಇವರೆಲ್ಲ ಕೆಲಸದಲ್ಲಿ. ಈ ಮನೆ ಕೆಲಸ ವಿಚಾರ ಅಂತ ಬಂತು ಅಂದರೆ ನಾನು ಹೆವಿ ಸ್ಲೋ ಫ್ರೆಂಡ್ಸ್. ಹಾಗಾಗಿ ಅವಳು ಬಂದದಾದಮೇಲೆ ಮನೆ ಕೆಲಸ ಎಲ್ಲ ಮುಗೀತು. ಮನೆ ಕೆಲಸ ಆಗಿದ ತಕ್ಷಣ ಒಂದು 11 ಗಂಟೆಗೆ ನಾನು ರೆಡಿ ಆಗ್ತಾ ಇದ್ದೀನಿ ಆಲ್ರೆಡಿ. ಯಾಕೆಂದರೆ ಇವತ್ತು ಇಂಪಾರ್ಟೆಂಟ್ ಶೆಡ್ಯೂಲ್ ಆಗಿರುವಂಥ ಶೂಟ್ ಇತ್ತು ಫ್ರೆಂಡ್ಸ್. ಹಾಗಾಗಿ ನಾನು ಅದನ್ನು ಮುಗಿಸ್ಕೊಳ್ಳೇಬೇಕಿತ್ತು. ಸೊ ಅದಕ್ಕೋಸ್ಕರನೇ ಅವ್ರಿಗೆ ಪಾತ್ರೆ ಎಲ್ಲ ತೊಳೆದು, ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ, ಕಸ ಹೊಡೆದು, ನೆಲ ಒರೆಸಿ, ಮಕ್ಕಳಿಗೆ ಫ್ರೆಶ್ ಅಪ್ ಕೂಡ ಮಾಡಿ, ಆಮೇಲೆ ತಿಂಡಿ ಎಲ್ಲ ಮಾಡಿಟ್ಟು ಇವಾಗ ಹೋಗ್ತಾ ಇದ್ದೀನಿ. ಇವಾಗ ಶೆಡ್ಯೂಲ್ ಆಗಿರುತ್ತಲ್ಲ, ಸೊ ಬಿಫೋರೇ ನಾನೆಲ್ಲ ರೆಡಿ ಮಾಡ್ಕೊತಾ ಇರ್ತೀನಿ ಹಾಗೆ. ಸೊ ಇನ್ನು ಮಕ್ಕಳಂದ್ರೂ ಫುಲ್ ಆಟ. ಇಲ್ಲಿ ನೋಡಿ ನಮ್ಮ ಮಿಂಚು ಆಟ ಆಡೋದೇ ಸ್ಪೆಷಲ್. ಆಮೇಲೆ ನಾನು ರೆಡಿ ಆಗ್ತಿರ್ತೀನಲ್ಲ, ರೆಡಿ ಆಗೋವಾಗ ಬಂದು ಏನೇನಾದ್ರು ತೊಗೊಂಡು ಆಟ ಆಡ್ತಿರ್ತಾಳೆ. ಅವಳು ಕಣ್ಣಿಗೆ ಪೌಡರ್ ಮಾತ್ರ ಕಾಣಿಸ್ಬಾರ್ದು. ನಮ್ಮ ಮನೇಲಿ ಪೌಡರ್ ಹಚ್ಕೊಂಡಿದ್ದಕ್ಕಿಂತ ಚೆಲ್ಲಿದ್ದೇ ಜಾಸ್ತಿ ಫ್ರೆಂಡ್ಸ್. ಹಾಗಾಗಿ ಅವಳು ಕಣ್ಣಿಗೆ ಕಾಣಲಿಲ್ಲಂಗೆ ಇಕ್ತಾ ಇದ್ದೀನಿ. ಇನ್ನು ಸಿಂಪ್ಲಿ ರೆಡಿಯಾಗಿ ಹೊರಡಬೇಕು. ಅಲ್ಲೋದಾಗ ಹೇರ್ಸ್ ಬಿಟ್ಕೊಂಡ್ರೆ ಆಯಿತು ಅಂತೇಳಿ ಜಸ್ಟ್ ಹಿಂಗೆ ಜುಟ್ಟು ಹಾಕೊಂಡಿದ್ದೀನಿ. ಇವತ್ತು ಹೇರ್ ಸ್ಟೈಲ್ ಏನೂ ಮಾಡಿಲ್ಲ, ತಲೆ ಸ್ನಾನ ಮಾಡಿ ಹಾಗೆ ಒಣಗಿಸ್ಕೊಂಡು ಇವಾಗ ರೆಡಿ ಆಗ್ತಾ ಇದ್ದೀನಿ. ಅಮ್ಮ ಕೂಡ ಬರ್ತಾರೆ, ಮಕ್ಕಳ ಜೊತೆ ಇರ್ತಾರೆ. ಹೆಂಗೂ ನಾನು ಮತ್ತೆ ಹೊರಗಡೆ ಹೋಗಬೇಕು. ನಮ್ಮ ಅಕ್ಕ ಏನೂ ಮನೆ ಕೆಲಸ ಎಲ್ಲ ಆಗಿದಲ್ಲ, ಅಡುಗೆ ಕೆಲಸ ಎಲ್ಲ ಇತ್ತು ಬ್ಯಾಲೆನ್ಸ್. ಸೊ ಅದನ್ನು ಮಾಡೋದಕ್ಕೋಸ್ಕರ ಆಲ್ರೆಡಿ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ಲು. ನಾನು ತೋರಿಸ್ತೀನಿ. ಇವಾಗ ರೆಡಿ ಆಗಿದ್ದಾಯಿತು. ಇನ್ನು ಹೇರ್ ಸ್ಟೈಲ್ ಅಲ್ಲೇ ಹೋಗಿ ಜುಟ್ಟು ಬಿಚ್ಕೊಂಡ್ಬಿಟ್ರೆ ಮುಗೀತು. ಫ್ರೀ ಸ್ಟೈಲ್ ಬಿಡಬೇಕಂತ ಇದ್ದೀನಿ. ಆ ಒಂದು ಪ್ರಮೋಷನ್ ವಿಡಿಯೋನ ನೀವು ಆಲ್ರೆಡಿ ಅಪ್ಲೋಡ್ ಆಗಿದೆ. ಸೊ ನನ್ನ ವಾಯ್ಸ್ ಆಫ್ ದಾವಣಗೆರೆ ಅಂತೇಳಿ ದಾವಣಗೆರೆ ಲೋಕಲ್ ಪ್ರಮೋಷನ್ಸ್ ಮಾಡ್ತೀನಲ್ಲ, ಅದರಲ್ಲಿ ನೋಡ್ಬೋದು. ಇನ್ನು ಕೆಲವೊಬ್ಬರು ದಿವ್ಯಾ ನೀವು ಏನು ವರ್ಕ್ ಮಾಡ್ತೀರಾ, ಏನು ಶೂಟ್ ಅಂತೆಲ್ಲ ಕೇಳ್ತಾ ಇದ್ರಿ ಫ್ರೆಂಡ್ಸ್. ನಾನು ಆ್ಯಕ್ಚುಲಿ ಫುಲ್ ಟೈಮ್ ಸೋಷಿಯಲ್ ಮೀಡಿಯಾದಲ್ಲೇ ವರ್ಕ್ ಮಾಡೋದು. ಬಿಕಾಸ್ ನಾನು ಬ್ಲಾಗರ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ಕ್ರಿಯೇಟರ್, ಏನು ಇನ್ಸ್ಟಾಗ್ರಾಮಲ್ಲಿ ಇನ್ನು ಲೋಕಲ್ ಪ್ರಮೋಷನ್ಸ್ ಮಾಡ್ತಾ ಇರ್ತೀನಿ ನಮ್ಮ ದಾವಣಗೆರೆಯಲ್ಲಿ. ಸೊ ಹಾಗಾಗಿ ಶೂಟ್ಸ್ ಎಲ್ಲ ಇರುತ್ತೆ, ಶೆಡ್ಯೂಲ್ ಮಾಡ್ಕೊಂಡು ಮಾಡ್ತಾ ಇರ್ತೀನಿ. ಸೊ ಕೆಲವೊಬ್ರು ಅಂತಾರೆ ಇಷ್ಟು ನಡುವೆ ಅದೆಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತೀರಿ ಅಂತ. ಏನಿಲ್ಲ, ಬೇರೆಯವರೆಲ್ಲ ಫ್ರೀಯಾಗಿ ಟೈಮ್ ತೊಗೊತಾರೆ, ನಾನು ಫ್ರೀಯಾಗಿರಲ್ಲ. ಸೊ ಫ್ರೀಯಾಗಿದ್ಬಿಟ್ರೆ ಜ್ವರ ಬಂದ್ಬಿಡುತ್ತೆ ನನಗೆ. ಹಾಗೆ ನಾನು ಇನ್ನು ನಮ್ಮ ಅಕ್ಕ ನೋಡಿದ್ರೆ ಒಳಗಡೆ ಫುಲ್ ಮಾತಾಡ್ಕೊತ ಅಮ್ಮ ಮತ್ತು ಅಕ್ಕ ಇಬ್ಬರು ಸೇರಿಕೊಂಡು ಅಡುಗೆ ಮಾಡ್ತಿದ್ದಾರೆ. ಅಮ್ಮ ಅಷ್ಟೊಂದು ಹೆಲ್ಪ್ ಮಾಡಲಿಲ್ಲ, ಚಿಕ್ಕ ಪುಟ್ಟ ಮಾಡಿಕೊಟ್ರು. ಬಿಕಾಸ್ ಅಮ್ಮಂಗೆ ಆಗಲ್ಲಲ್ಲ. ಅದು ಬಿಟ್ಟರೆ ಇನ್ನೆಲ್ಲದು ಕೂಡ ನಮ್ಮ ಅಕ್ಕನೇ ಮಾಡಿದ್ದು. ಅವಳಿಗೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕು ಆ್ಯಕ್ಚುಲಿ. ಸೊ ಒಂದು ಕಡೆ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಬೆಳಗ್ಗೆ ಇಡ್ಲಿ ಮಾಡಿದ್ದೆ ತಿಂಡಿಗೆ. ಇನ್ನು ಸಾಂಬಾರ್ಗೆ ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ, ಕಟ್ಟಿನ ಸಾರು. ಇನ್ನು ಒಂದು ಕಡೆ ಬೇಳೆ ಕುದೀತಾ ಇದೆ, ಹೋಳಿಗೆ ಮಾಡಬೇಕು ಇವತ್ತು. ಅವ್ರಿಗೆಲ್ಲ ಏನೇನು ಎಲ್ಲೆಲ್ಲಿದೆ ಅಂತ ಹೇಳಿ ತೋರಿಸ್ಕೊಟ್ಟು, ನಾನಿನ್ನು ಮಿಂಚು ಹಠ ಮಾಡ್ತಿದ್ಲು ಅಂತೇಳಿ, ಮತ್ತು ಇವಾಗ ನನಗೆ ಹೋಗೋದಕ್ಕೆ ಬಿಡಲ್ಲ ಅವಳು ಅಂತ ನಿಪ್ಪಲಲ್ಲಿ ಹಾಲು ಹಾಕ್ಕೊಟ್ಟು ರೂಮಿಗೆ ಕಳಿಸ್ತಾ ಇದ್ದೀನಿ. ನಮ್ಮ ಮಿಟಕ ತಗೊಂಡೋಗಿ ಕೊಡ್ತಾಳೆ. ಸೊ ಬಿತ್ತು ಅಂತ ಅಂದ್ಕೊಂಡೆ, ಸದ್ಯ ಬೀಳಲಿಲ್ಲ. ಇನ್ನು ನಂದು ಟೈಮ್ ಆಯಿತು. ಅವಳಿಗೆ ಹಾಲು ಕೊಟ್ಟು ಸೀದಾ ಬೇಗ ಬ್ಯಾಗ್ ತೊಗೊಂಡು, ಪರ್ಸ್ ತೊಗೊಂಡು, ಫೋನ್ಗಳು, ಕ್ಯಾಮ್ರಾ ಮತ್ತು ಮೈಕ್ ಏನೇನೆಲ್ಲ ಬೇಕು ಅದನ್ನೆಲ್ಲ ಹಿಡ್ಕೊತಿದ್ದೆ. ಬಟ್ ಇವತ್ತು ಏನಾಯ್ತು ಗೊತ್ತಾ, ಎಸ್ಕೇಪ್ ಆಗಿ ಬರೋವಂಥ ಅರ್ಜೆಂಟಲ್ಲಿ ಮೈಕ್ ಬಿಟ್ಟು ಬಂದುಬಿಟ್ಟೆ. ಅಲ್ಲಿ ಹೋದಾಗ ಅನ್ನಿಸ್ತು ಓನ್ಲಿ ಶೂಟ್ ಮಾಡ್ಕೊಳ್ಳೋಣ, ಮನೆಗೆ ಹೋಗಿ ವಾಯ್ಸ್ ಓವರ್ ಕೊಡೋಣ ಅಂತ ಅಂದ್ಕೊಂಡು ಸೊ ಗಾಡಿ ತೊಗೊಂಡು ಹೋಗ್ತಾ ಇದ್ದೀನಿ. ನನ್ನ ಗಾಡಿ ಬಂದಾಗಿಂದ ನನಗಂತೂ ಓಡಾಡೋಕ್ಕೆ ಸಖತ್ ಇಷ್ಟ ಫ್ರೆಂಡ್ಸ್. ಇದನ್ನೇ ಅಲ್ವಾ ಆ್ಯಕ್ಚುಲಿ ಇಷ್ಟು ದಿನ ವೇಟ್ ಮಾಡಿದ್ದು, ಯಾವಾಗ ಗಾಡಿ ಬರುತ್ತೋ, ಯಾವಾಗ ನಾನು ಕೂಡ ಇಂಡಿಪೆಂಡೆಂಟಾಗಿ ಓಡಾಡ್ತೀನೋ ಅಂತೇಳಿ. ಸೊ ಯಾಕೆಂದರೆ ಜಯಂತ್ ಬರ್ತಿದ್ರು, ಬಟ್ ಅವ್ರದ್ದು ಕೆಲಸ ಇರುತ್ತೆ. ಅದರಲ್ಲೂ ನನ್ನ ಕೆಲಸಕ್ಕೆ ನಾನು ಯಾರೇ ಆಗಿರಲಿ, ಇನ್ನೊಬ್ರನ್ನ ಮೀನ್ಸ್ ವೇಟ್ ಮಾಡೋದಾಗಿರಲಿ, ಅವ್ರಿಗೆ ಅವ್ರ ಕೆಲಸಗಳಿಗೆ ಡಿಸ್ಟರ್ಬೆನ್ಸ್ ಮಾಡೋದಾಗಿರಲಿ ಇಷ್ಟನೇ ಪಡಲ್ಲ. ಇವತ್ತಿನವರೆಗೂ 2 ಇಯರ್ಸಿಂದ ನಾನು ಈ ವರ್ಕ್ ಮೀನ್ಸ್ ಇನ್ಫ್ಲುಯೆನ್ಸರ್ ಆಗಿ ವರ್ಕ್ ಮಾಡಿದ್ದೀನಿ ಅಂತಂದ್ರೂ ನಾನೇ ಶೂಟ್, ನಾನೇ ಎಡಿಟ್, ಈ ಥರದ್ದೆಲ್ಲ ಮುಗಿಸ್ಕೊತಿರ್ತೀನಿ. ಗಾಡಿ ಬಂದಾಗಿಂದ ಇನ್ನೂ ಖುಷಿಯಾಗಿ ಓಡಾಡ್ತೀನಿ ಆರಾಮ್ಸೆ ರೋಡಲ್ಲಿ. ಸೊ ಫ್ರೆಂಡ್ಸ್, ಇಲ್ಲಿಂದ ಹೋಗಿ ನಾನು ಆಲ್ಮೋಸ್ಟ್ ಒಂದು 3 ಅವರ್ಸ್ ಏನೋ ಟೈಮ್ ಸ್ಪೆಂಡ್ ಮಾಡಿದ್ದು. ಅದಾದಮೇಲೆ ಮನೆಗೆ ಬಂದ ತಕ್ಷಣ ನಮ್ಮ ಅಕ್ಕ ಏನು ಮಾಡಿದ್ಲು ಅಂದರೆ ಒಳಗೆ ಬರ್ಬೇಡ ಅಂದ್ಲು. ಯಾಕೆ ಹಿಂಗೆ ಮಾಡ್ತಾಳೆ ಅಂತ ಅಂದ್ಕೊಂಡೆ. ಆಮೇಲೆ ಗೊತ್ತಾಯಿತು, ರೆಡಿಯಾಗಿ ಹೊರಗಡೆ ಹೋಗಿರ್ತೀಯ, ಎಷ್ಟು ಜನ ಕಂಡುಬಿಡ್ತಾರೆ ನಿನಗೆ, ನೋಡು ಒಳ್ಳೇದ ಹೆಂಗೆ ಮಾಡ್ತಿದ್ದಾಳೆ ಹಂಗೆ ಹಿಂಗೆ ಅಂತೇಳಿ, ಅಲ್ಲೇ ಇರು ನೀರು ತೆಗಿತೀನಿ ಅಂತ ಅಂದ್ಲು. ಅಬ್ಬಾ ದೇವಡ, ಇಂಥ ಒಂದು ಲವ್ ಅಂತ ಅಂದ್ಕೊಂಡು ಹೊರಗಡೆ ಅಣಗಿಸ್ಕೊತ ನಿಂತಿದ್ದೆ. ಬೇಗ ಬಾರಕ ಸುಸ್ತಾಗಿದೆ ಅಂತ. ಇಲ್ಲಿ ನೋಡಿ ಅಡುಗೆ ಮನೇಲಿದ್ದಾಳೆ, ನೀರು ಹಿಡ್ಕೊತಾ ಇದ್ದಾಳೆ. ಮೀನ್ಸ್ ನನಗೆ ತೆಗಿಯೋದಕ್ಕೆ.
ನಾನು ಈ ಥರ ಮಾಡಿಲ್ಲ ಯಾರು ಅಂತಂದರೆ ದಿನ ತೆಗೆಸ್ಕೊಂಡು ನಿನ್ನ ಗಂಡನ ಹತ್ರ ಅಟ್ಲೀಸ್ಟ್ ದೃಷ್ಟಿ ಆಗುತ್ತೆ, ಹೊರಗಡೆ ಎಷ್ಟೋ ಜನ ಏನೇನೋ ಅನ್ಕೊತಿದ್ದಾರೆ ಅಂತ. ಹೌದು ಬಿಡಿ, ಅನ್ಕೊಳ್ಳೋದಕ್ಕಂತೂ ಗ್ಯಾರಂಟಿ ಇಲ್ಲ. ನಾನಿಲ್ಲಿ 24x2 1 ಅವರ್ ಟೈಮ್ ವೇಸ್ಟ್ ಆದರೆ ಎಲ್ಲಿ ಲಾಸ್ ಆಗುತ್ತೋ, ದೇವ್ರು ನನಗೆ ಕೊಟ್ಟಿರೋಂಥ ಸಮಯನ ನಾನು ಎಲ್ಲಿ ಹಾಳು ಮಾಡ್ತೀನೋ ಅಂತ ನಾನು ವರ್ಕ್ ಮಾಡ್ತಿದ್ರೆ ಹೊರಗಡೆ ನಾನಾ ರೀತಿಯ ಒಪಿನಿಯನ್ಸ್ ನಾನು ಅಸಲು ತಲೆ ಕೆಡ್ಸ್ಕೊಳ್ಳೋದ ಫ್ರೆಂಡ್ಸ್. 1% ಅಲ್ಲ, 0.5% ಕೂಡ ನಾನು ಒಪಿನಿಯನ್ಸ್ ಬಗ್ಗೆ ಯೋಚನೆ ಮಾಡಲ್ಲ. ಯಾಕಂದರೆ ಆ ಎನರ್ಜಿಯಲ್ಲಿ ವೇಸ್ಟ್ ಆಗುತ್ತೋ ಅಂತಲೂ ಯೋಚನೆ ಮಾಡ್ತೀನಿ ನಾನು. ಇನ್ನು ಮಕ್ಕಳಿಗೆಲ್ಲ ಆಲ್ರೆಡಿ ಸ್ನಾನ ಆಗಿದೆ, ಅಮ್ಮ ಕೂಡ ಇದ್ರಲ್ಲ, ಸೊ ಸ್ನಾನ ಎಲ್ಲ ಮುಗಿಸ್ಕೊಂಡು ಆಟಾಡ್ತಿದ್ದಾರೆ. ನಾನು ಬಂದ ತಕ್ಷಣ ಅಮ್ಮ ಬಂದರು ಅಂತೇಳಿ ಹೊರಗೆ ಬರ್ತಾರೆ. ಅದನ್ನ ನೋಡೋದಂತೂ ಒಂಥರ ಖುಷಿ. ಇನ್ನು ನಮ್ಮ ಅಕ್ಕ ಬಂದು ನೀರು ತೆಗಿತಿದ್ದಾಳೆ. ನೀರು ತೆಗೆದ ತಕ್ಷಣ ಒಳಗಡೆ ಹೋದರೆ ನಮ್ಮ ಪುಟಾಣಿ ದೇವಳದೊಂದು ಆಟ. ಸೊ ಚೆನ್ನಾಗಿ ಆಟ ಆಡ್ತಾಯಿದ್ರು. ಹಾಗೆ ಇನ್ನು ನಾನು ಡ್ರೆಸ್ ಹಾಕೊಂಡಿದ್ನಲ್ಲ, ಆ ಡ್ರೆಸ್ಸಲ್ಲಿ ಇರೋಕ್ಕಾಗಲಿಲ್ಲ ಫ್ರೆಂಡ್ಸ್. ಕ್ವಿಕ್ಕಾಗಿ ಹೋಗಿ ಫಸ್ಟ್ ಹೋಗಿ ನೈಟ್ ಹಾಕೊಂಬಂದುಬಿಟ್ಟೆ. ಬಿಕಾಸ್ ಕೆಲಸ ಅಲ್ಲ, ಆಲ್ಮೋಸ್ಟ್ ಎಲ್ಲ ಅಡುಗೆನೂ ಮಾಡಿಟ್ಟಿದ್ರು 3 ಅವರ್ಸಲ್ಲಿ. ನಮ್ಮ 3 ಅವರ್ಸ್ ಜಾಸ್ತಿನೇ ಆಯ್ತು ನಮ್ಮ ಅಕ್ಕಂಗೆ. ಸೊ ಇನ್ನೂ ಬೇಗ ಮುಗಿಸ್ತಾ ಇದ್ಲು. ಇಷ್ಟೆಲ್ಲ ಮಾಡಿಟ್ಟಿದ್ದಾಳೆ, ನಾನು ಇನ್ನೂ ಬಂದು ಕುತ್ಕೊಳ್ಳೋದು ರಾಂಗ್ ಆಗುತ್ತೆ ಅಂತೇಳಿ ಬಂದ ತಕ್ಷಣ ಸೀದಾ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬಂದು ಒಳಗಡೆ ಬಂದಿದ್ದೀನಿ. ಈಗ ನೋಡಿ ಆಲ್ರೆಡಿ ಹೋಳಿಗೆ ಎಲ್ಲ ಒಂದು ಕಡೆ ಆಗ್ತಾ ಇದೆ. ಪಾಪ ನಿಂತ್ಕೊಂಡೇ ಮಾಡ್ತಾ ಇದ್ದಾಳೆ ಎಲ್ಲ. ಸೊಸೆಂದ್ರು ಈ ಥರ ಇರೋದು ತುಂಬ ರೇರ್ ಅಲ್ವಾ. ಬಟ್ ನಾವಿದ್ದೀವಿ ಫ್ರೆಂಡ್ಸ್. ನಮ್ಮ ಮನೇಲಿ ಇವಾಗ ಪ್ರೆಸೆಂಟ್ 3 ಜನ ಸೊಸೆರಿದ್ದೀವಿ ಅಂತಂದ್ರೂ ಔಟರ್ ಸೈಡ್ ನನಗೆ ಗೊತ್ತಿಲ್ಲ, ನಾನು ಅದನ್ನು ಹೇಳೋದಕ್ಕಾಗಲ್ಲ. ಆ್ಯಂಡ್ ನಾನು ಅದ್ರ ಬಗ್ಗೆ ಯೋಚನೆನೂ ಮಾಡಲ್ಲ. ಬಟ್ ನಾನಿದ್ದಾಗ ತುಂಬ ಚೆನ್ನಾಗಿ ಮಾತಾಡ್ತೀವಿ, ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತೀವಿ, ಎಂಜಾಯ್ ಮಾಡ್ತೀವಿ, ಒಬ್ರಿಗೊಬ್ರು ಕಾಲು ಎಳಿತೀವಿ. ಖುಷಿ ಆಗುತ್ತೆ ಆ ಥರ ಇರೋದಕ್ಕೆ. ನಾನು ಯಾವಾಗಲೂ ಹಾಗೆ ಇದ್ದೀನಿ. ಆ್ಯಂಡ್ ಮನಸ್ತಾಪಗಳು ಮಾತುಗಳು ಬರ್ತಾನೆ ಇರುತ್ತೆ, ಮನೆ ಅಂದಮೇಲೆ ಬರುತ್ತೆ. ಬಟ್ ನಾವು ಬೆಳೆಸೋದಕ್ಕಿಂತ ಆರಿಸೋದನ್ನು ಕಲ್ತಿದ್ದೀವಿ ಅಂತಂದರೆ ಹೆದರ್ಕೊಳ್ಳೋದೇ ಅವಶ್ಯಕತೆ ಇಲ್ಲ. ಸೊ ನಾನು ಎಲ್ಲರ ಜೊತೆನೂ ಹಾಗೆ ಇರ್ತೀನಿ. ಆಲ್ಮೋಸ್ಟ್ ಬೆಳೆಸೋದಕ್ಕಿಂತ ಸ್ವಲ್ಪ ತುಳಿದಾಕ್ಬಿಟ್ರೆ ಮುಗಿದೋಯ್ತಲ್ಲ. ಸೊ ಹಂಗೆ ಎತ್ಕೊಂಡು ಎಲ್ಲದನ್ನು ಮಾತಾಡ್ಕೊತ ವಟ ಅನ್ಕೊಂಡು ಮಾತಾಡ್ಕೊಂಡಿರ್ತೀವಲ್ಲ. ಸೊ ಹಂಗಾಗಿ ಅದನ್ನ ಬರೋದಕ್ಕೆ ಬಿಡಲ್ಲ ನಾವು ನಮ್ಗಳ ಮಧ್ಯೆ. ಇನ್ನೇನು ಫ್ರೆಂಡ್ಸ್, ಅವ್ರ ಮನೆಗಳಲ್ಲಿ ಇರ್ತಾರೆ, ನಾವು ನಮ್ಮ ಮನೆಗಳಲ್ಲಿ ಇರ್ತೀವಿ. ಆ್ಯಂಡ್ ಸೇರೋದು ಅಪರೂಪ ಆಗಿರುತ್ತೆ. ಆ ಸೇರಿದಾಗಾದರೂ ಅಟ್ಲೀಸ್ಟ್ ನಾವು ನಮ್ಮವ್ರ ಜೊತೆಗೆ ಫುಲ್ ಖುಷಿಯಾಗಿರಬೇಕು, ಫುಲ್ ಏನೂ ಮೆಮೊರಿಬಲ್ ಆಗಿರಬೇಕು, ಒಬ್ರಿಗೊಬ್ರು ಸ್ಪಂದಿಸಬೇಕು. ಈ ಥರದ್ದು ಮನೋಭಾವನೆ ನನಗೆ. ಸೊ ನಮಗೆ ಒಬ್ರಿಗಿತ್ತು ಅಂತಂದರೆ ಹೊರಗಡೆದೆಲ್ಲ ಚೇಂಜ್ ಆಗುತ್ತೆ ಅನ್ನೋದು ಕೂಡ ರೀಸನ್. ಹೀಗೆ ಮುಂಚೆ ಎಲ್ಲ ಅವ್ರಿಗೆ ಇಷ್ಟ ಬಂದಂಗೆ ಇರ್ತಿದ್ರು, ಹೆಂಗೆಂಗೋ ನೀವೆಲ್ಲ ಹೆಂಗೆ ಯೋಚನೆ ಮಾಡ್ತೀರೋ ಹಂಗೆ ಇರ್ತಿದ್ರು. ಬಟ್ ನಾನು ಹೋದಾಗ ಮಾತ್ರ ಅದು ಕಂಪ್ಲೀಟಾಗಿ ಚೇಂಜ್ ಆಗ್ತಾ ಬಂತು. ಅದು ನಂಗೆ ತುಂಬ ಖುಷಿ ಇದೆ. ಅಂದರೆ ದೊಡ್ಡವ್ರು ಹೇಳ್ತಾರಲ್ಲ, ನಾವು ಚೇಂಜ್ ಆದರೆ ಎಲ್ಲದೂ ಚೇಂಜ್ ಆಗುತ್ತೆ ಅಂತೇಳಿ. ಸೊ ಹಾಗಷ್ಟೇ. ಇನ್ನು ಕೆಲವೊಬ್ಬರು ಕಮೆಂಟ್ಸ್ಗಳಿಗೆ ನಾನು ರಿಪ್ಲೈ ಕೊಡಲೇಬೇಕು ಫ್ರೆಂಡ್ಸ್. ಬಿಕಾಸ್ ಇತ್ತೀಚೆಗೆ ಲಾಗ್ಸಲ್ಲಿ ನಮ್ಮ ಅತ್ತೆನ ಮತ್ತು ನಮ್ಮ ಫ್ಯಾಮಿಲಿನ ಎಲ್ಲ ಇನ್ಕ್ಲೂಡ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಲ್ಲ. ಸೊ ಅದಕ್ಕೆ ಒಂದಷ್ಟು ಕಮೆಂಟ್ಸ್ ಬಂದಿದ್ದು. ಆಲ್ಮೋಸ್ಟ್ ನಾನು ಕಮೆಂಟ್ಸ್ಗಳನ್ನ ನೋಡಲ್ಲ. ಅಂದರೆ ಯೂಟ್ಯೂಬಲ್ಲಿ ಎವ್ರಿ ಕಮೆಂಟ್ಗೂ ನಾನು ರೆಸ್ಪಾನ್ಸ್ ಮಾಡಿರ್ತೀನಿ, ನೋಡಿರ್ತೀನಿ. ರಿಪ್ಲೈ ಕೊಡೋವಂಥ ಕಮೆಂಟ್ಸ್ಗಳಿಗೆ ಖಂಡಿತ ರಿಪ್ಲೈ ಕೊಟ್ಟಿರ್ತೀನಿ. ಬಟ್ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ನೋಡೋಕ್ಕೋಗಲ್ಲ. ಅದರಲ್ಲೂ ಫೇಸ್ಬುಕ್ಕಲ್ಲಿ ಅಂತ ಅಸ್ಸಲು ನೋಡೋಕ್ಕೋಗಲ್ಲ. ಯಾಕಂದರೆ ಫೇಸ್ಬುಕ್ಕಲ್ಲಿ ಹೇಗೆ ಅಂತಂದರೆ ಅವ್ರಿಗೆ ಏನು ಇಷ್ಟ ಬರುತ್ತೋ ಅದನ್ನು ನನಗೆ ಕಮೆಂಟ್ ಆಗ್ತಿರ್ತಾರೆ, ಅದನ್ನು ಅಬ್ಸರ್ವ್ ಮಾಡಿದ್ದೀನಿ. ಆ್ಯಂಡ್ ಬಿಹೈಂಡ್ ವರ್ಡ್ಸ್ ಆಗಿರ್ಬೋದು, ಬಿಹೈಂಡ್ ಈ ಜಡ್ಜ್ಮೆಂಟ್ಗಳನ್ನಾಗಿರ್ಬೋದು ನಾನು ಫಸ್ಟಿಂದ ತೊಗೊತಿಲ್ಲ ಫ್ರೆಂಡ್ಸ್, ಹಾಗಾಗಿ ತೊಗೊಳಲ್ಲ. ಬಟ್ ರೀಸೆಂಟ್ಲಿ ಜಯಂತ್ ನೋಡಿದ್ದಾರೆ, ಕಮೆಂಟ್ಸ್ ಎಲ್ಲ ಜಯಂತ್ ಚೆಕ್ ಮಾಡ್ತಿರ್ತಾರಲ್ಲ, ಹಾಗಾಗಿ ಕೆಲವೊಬ್ಬರು ಎಷ್ಟು ಬ್ಯಾಡಾಗಿ ಕಮೆಂಟ್ ಹಾಕಿದ್ದಾರೆ ಅಂದರೆ ತೀರಾ ಆ ಥರದ್ದು ಬ್ಯಾಡ್ ಕಮೆಂಟ್ಸ್ ಏನಲ್ಲ. ಬಟ್ ಫ್ಯಾಮಿಲಿ ಬಗ್ಗೆ ಆ್ಯಕ್ಚುಲಿ ಹೆಂಗೆ ಗೊತ್ತಾ ಫ್ರೆಂಡ್ಸ್, ನಮಗಿಂತ ಜಾಸ್ತಿ ಹೊರಗಡೆಯವ್ರಿಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಇವ್ರದ್ದು ಲೈಫ್ ಮತ್ತು ಇವ್ರದ್ದು ಫ್ಯಾಮಿಲಿ ಹೆಂಗಿದ್ದಾರೆ ಅಂತೇಳಿ. ಬಟ್ ನಮಗಿಂತ ಇನ್ನೊಬ್ರಿಗೆ ಗೊತ್ತೇ ಇರಲ್ಲ ನಮ್ಮದು ಫ್ಯಾಮಿಲಿ ಏನು, ಯಾವ ಥರ ನಡೀತಾ ಇರುತ್ತೆ, ಈ ಅಂಡರ್ಸ್ಟ್ಯಾಂಡಿಂಗ್ ಹೆಂಗೆ ಹೋಗ್ತಿರುತ್ತೆ ಅಂತೇಳಿ. ಸೊ ರೀಸೆಂಟ್ಲಿ ಅದೇ ಥರ ಒಬ್ಬರು ಕಮೆಂಟ್ ಹಾಕಿದ್ರು, ಏನೋ ಈ ಥರ ಬ್ಯಾಡ್ಲಿ ಹೆಂಗೆ ಅಂದರೆ, ಅತ್ತೆ ಬೇಕು ಇವಾಗ ಕಷ್ಟ ಕಾಲದಲ್ಲಿ, ಅತ್ತೆ ಬೇಕು ಸುಖದಲ್ಲಿದ್ದಾಗ ಎಂಜಾಯ್ ಮಾಡೋದಕ್ಕೆ, ಯಾರು ಅತ್ತೆ ಬೇಡ ಮತ್ತು ಬೇರೆ ಬೇಡ, ಈ ಥರ ಎಲ್ಲ. ಆ್ಯಕ್ಚುಲಿ ಏನು ಗೊತ್ತು ನಿಮಗೆ, ಸೊ ಇವಾಗ ಸುಖದಲ್ಲಿ ಎಲ್ಲರೂ ನಮ್ಮ ಹತ್ರ ಬರ್ತಾ ಇದ್ದಾರೆ, ನಮ್ಮ ಜೊತೆ ಇದ್ದಾರೆ. ಇದಕ್ಕಿಂತ ಕಷ್ಟ ಸಮಯವನ್ನು ನಾವು ಫೇಸ್ ಮಾಡಿದ್ದೀವಿ. ಕಷ್ಟ ಅಲ್ಲ, ನರಕವನ್ನು ಫೇಸ್ ಮಾಡಿದ್ದೀವಿ. ಸೊ ಆ ನರಕದಲ್ಲಿ ಯಾರಿಗೂ ನಾವು ಆ್ಯಕ್ಚುಲಿ ಕಾಣಿಸ್ಲೇ ಇಲ್ಲ. ಫ್ಯಾಮಿಲಿಲಾಗಿರ್ಬೋದು, ನಾನು ಓಪನ್ ಅಪ್ ಆಗೇ ಹೇಳ್ತೀನಿ, ಫ್ಯಾಮಿಲಿಲಾಗಿರ್ಬೋದು ಮತ್ತು ಈ ಸೋಷಿಯಲಲ್ಲಾಗಿರ್ಬೋದು. ಇವಾಗ ಏನೋ ಕಾಣಿಸ್ತಿದ್ದೀವಿ ಅನ್ನೋ ಕಾರಣಕ್ಕೆ ಎಲ್ಲರೂ ಕೂಡ ರೆಸ್ಪಾನ್ಸ್ ಮಾಡ್ತಾರೆ, ನಮಗೆ ರೆಸ್ಪೆಕ್ಟ್ ಕೊಡ್ತಾರೆ. ಸೊ ಈ ಥರನೂ ಇರುತ್ತೆ ಫ್ರೆಂಡ್ಸ್, ಒಂದು ಸರಿ ಯೋಚನೆ ಮಾಡಿ. ಹಾಗೆ ಇನ್ನೊಂದು ಏನಂತಂದರೆ, ಇವತ್ತು ಎಷ್ಟೋ ಜನ ಅತ್ತೆ ಸೊಸೆರು ಅಟ್ಲೀಸ್ಟ್ ಪ್ರೀತಿಯಿಂದ ಇರಲ್ಲ, ಪ್ರೀತಿಯಿಂದ ಮಾತಾಡೋದಂತೂ ರೇರ್. ಪ್ರೀತಿನಲ್ಲಿ ಬಂತು ಮಾತಾಡೋದೇ ರೇರ್. ಹಾಗಿದ್ದಾಗ ನಾನು ಪ್ರತಿಯೊಂದು ಫ್ಯಾಮಿಲಿಲಿರುವಂಥ ಮೆಂಬರ್ಸ್ನೂ ಕೂಡ ಏನು ರೆಸ್ಪೆಕ್ಟಿಂದ ಟ್ರೀಟ್ ಮಾಡಬೇಕು ಅದೇ ಒಂದು ಟ್ರೀಟ್ ಮಾಡ್ತಿದ್ದೀನಿ. ಅದೇ ಒಂದು ರೆಸ್ಪೆಕ್ಟ್ಫುಲ್ ಆಗಿದೆ, ಅದೇ ಒಂದು ರೆಸ್ಪಾನ್ಸಿಬಿಲಿಟೀಸ್ ಇದೆ. ಅದನ್ನೆಲ್ಲದೂ ಕೂಡ ಆ್ಯಸ್ ಅ ಸೊಸೆ ಆಗಿ ಪ್ರತಿಯೊಂದನ್ನು ಕೂಡ ನಿಭಾಯಿಸ್ತಾ ಇದ್ದೀನಿ. ಯಾರಿಗೂ ಹರ್ಟ್ ಮಾಡಲ್ಲ. ಆ್ಯಂಡ್ ಯಾರ ಒಂದು ಪರ್ಸ್ನಲ್ ವಿಚಾರಕ್ಕೆ ನಾನು ಹೋಗಲ್ಲ. ಹಾಗಿದ್ದಾಗ ಆ ಮಾತು ನನಗೆ ಅನ್ವಯ ಆಗಲ್ಲ ಅಂಥೇಳಿ ತೆಗೆದುಬಿಟ್ಟಿದ್ದೀನಿ. ಬಟ್ ನಿಮಗೆ ಏನು ಹೇಳ್ತೀನಿ ಗೊತ್ತಾ ಫ್ರೆಂಡ್ಸ್, ಆ್ಯಕ್ಚುಲಿ ನಮ್ಮನ್ನು ತುಂಬ ಹಳೆಯ ವ್ಲಾಗ್ಸ್ನ ನೋಡ್ಕೊಂಡು ಬಂದಿರೋರು ಕೂಡ
ಇದ್ದಾರೆ. ಅವತ್ತಿನ ಲೈಫ್ಗೆ ಇವತ್ತಿನ ಲೈಫ್ಗೆ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಸೊ ಯಾರು ಇವಾಗ ನಾವು ಕಷ್ಟದಲ್ಲಿದ್ದೀವಿ ಅಂತಂದಾಗ ನಾವು ತುಂಬ ಸರಿ ಅನ್ಕೊತಿರ್ತೀವಿ, ಅಯ್ಯೋ ನಮ್ಮವ್ರು ನಮಗೆ ಬರಲಿಲ್ಲ ಹಾಗೆ ಹಿಂಗೆ ಅಂತ ಹೇಳಿ. ಬಟ್ ನಾನು ಅದನ್ನು ಮಾಡಲ್ಲ, ನಾನು ಬ್ಲೇಮ್ ಯಾರನ್ನೂ ಮಾಡಲ್ಲ. ನಮ್ದು ಏನೇ ಕೆಟ್ಟ ಪರಿಸ್ಥಿತಿ ಇದ್ರೂ ಕೂಡ ಅದಕ್ಕೆ ನಾವೇ ಕಾರಣ ಆಗಿರ್ತೀವಿ ಹೊರತು ಬೇರೆಯವ್ರನ್ನ ಬ್ಲೇಮ್ ಮಾಡೋಂಥ ಅವಶ್ಯಕತೆ ಇಲ್ಲ ಅಲ್ವಾ. ಹಾಗೆ ನಮ್ಮ ಕಷ್ಟ ಸಮಯದಲ್ಲಿ ಎಲ್ಲರೂ ಬರಬೇಕು ಅಂತಲೂ ಇಲ್ಲ. ಅವ್ರವ್ರ ಸಿಚುವೇಶನ್ಸ್ ಏನೇನಿರುತ್ತೆ ಅಥವಾ ಅವ್ರದ್ದು ರೆಸ್ಪಾನ್ಸಿಬಿಲಿಟೀಸ್ ಏನಿರುತ್ತೋ ಗೊತ್ತಿಲ್ಲ. ಸೊ ಅದರ್ವೈಸ್ ನಮ್ಗೆ ಗೊತ್ತಿಲ್ದಂಗೆ ನಮಗೆ ಯಾರೂ ಬರಲಿಲ್ಲ, ನಾವು ಯಾರಿಗೂ ಆಗಲ್ಲ, ಈ ಥರದೊಂದು ಕೆಲವೊಂದು ಮನಸ್ಥಿತಿ ಇರುತ್ತೆ. ಸೊ ಆ ಥರದಕ್ಕೆ ನಾನೆಲ್ಲ ಮೀನ್ಸ್ ಅದಕ್ಕೆ ರೆಸ್ಪಾನ್ಸ್ ಕೊಡೋದಕ್ಕೆ ನನ್ನ ಕೈಲಾಗಲ್ಲ ಫ್ರೆಂಡ್ಸ್. ನಾನು ಫಸ್ಟ್ ಆಫ್ ಆಲ್ ಇವಾಗ ಯಾರಾದರೂ ನನಗೆ ಹೆಲ್ಪ್ ಕೇಳಿದಾಗ ನನ್ನ ಸ್ಥಿತಿ ಹೆಂಗಿರುತ್ತೋ ಹಾಗೆ ನಾವು ಅವರಿಗೆ ಹೆಲ್ಪ್ ಕೇಳಿದಾಗ ಅವರ ಒಂದು ಪರಿಸ್ಥಿತಿ ಹಾಗೆ ಇರುತ್ತೆ. ಇನ್ನು ಎಂಜಾಯ್ ಮಾಡೋವಾಗ ಅಂತ ಹೇಳಿದಾರಲ್ಲ, ಸೊ ಅದಕ್ಕೆ ನಾನು ಹೆಂಗೆ ರೆಸ್ಪಾನ್ಸ್ ಮಾಡಬೇಕು ಅಂತಂದರೆ, ಇವಾಗ ನಮ್ಮ ಅತ್ತೆಗೆ ಒಂದು ಹೋಟ್ಲಿಗೆ ಕರ್ಕೊಂಡೋಗಿ ಊಟ ಮಾಡ್ಬೋದಾ ನಾವು? ನಮ್ಮ ಅತ್ತೆಗೆ ಆ್ಯಕ್ಚುಲಿ ಇಷ್ಟನೇ ಆಗಲ್ಲ, ಮನೇಲೇ ಒಂದು ಸ್ವಲ್ಪ ಊಟ ಮಾಡ್ತಾರೆ, ಅದು ಬಿಟ್ಟರೆ ಖುಷಿಯಾಗಿ ನೀವಿರ್ರಿ ಅಂತಂತಾರೆ. ಈ ಥರ ಪರ್ಸನ್ಸ್ನ ನಾವು ಕೂಡ ಅದೇ ಥರ ಅವರಿಗೆ ಕಂಫರ್ಟ್ ಝೋನ್ ಕೊಡಬೇಕು. ಅವ್ರು ಹೆಂಗಿದಾರೋ, ಅವ್ರಿಗೆ ಏನು ಇಷ್ಟ ಆಗುತ್ತೋ ಅದೇ ಥರ ಕರ್ಕೊಂಡು ಹೋಗಬೇಕು. ಪಾಪ ಅವ್ರನ್ನ ಯಾವತ್ತೂ ಬನ್ನಿ ನಮ್ಮ ಜೊತೆ ಇರಿ, ಮತ್ತು ನಮ್ಮ ಒಂದು ಕಷ್ಟ ಸಮಯದಲ್ಲಿ ಅಥವಾ ನಮ್ಮ ಮಕ್ಕಳನ್ನ ಇಟ್ಕೊಂಡು ಹೆಲ್ಪ್ ಮಾಡಿ ಈ ಥರನೂ ಏನು ಕೇಳಿಲ್ಲ. ರೀಸೆಂಟ್ಲಿ ನಮ್ಮ ಅಮ್ಮಂಗೆ ಆಪ್ರೇಷನ್ ಆಗಿದೆ, ನಮ್ಮ ಅಮ್ಮಂಗೆ ತುಂಬ ಓಡೋಕ್ಕಾಗಲ್ಲ, ಮಕ್ಕಳನ್ನ ನೋಡ್ಕೊಳಕ್ಕಾಗಲ್ಲ, ಅದರಲ್ಲೂ ಚಿಟ್ಟಿಗೆ ತುಂಬ ಹುಷಾರಿಲ್ಲ ಅಂತಂದಾಗ ನನಗೂ ಕೂಡ ವರ್ಕ್ ಬಿಸಿ ಇದು ನೋಡಿ. ಇವತ್ತೊಂದು ಶೆಡ್ಯೂಲ್ ಇತ್ತು, ಹೋಗಿ ಬಂದೆ ಶೂಟ್ಗೆ. ಹೋಗಲಿಲ್ಲ ಅಂತಂದರೆ ಸುಮ್ಮನೆ ಶೆಡ್ಯೂಲ್ ಹಾಕಿರೋದೆಲ್ಲ ಅದು ರಿಸ್ಕ್ ಆಗುತ್ತೆ. ಸೊ ಹಿಂಗೆಲ್ಲ ಇದ್ದಾಗ ಮ್ಯಾನೇಜ್ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಅವ್ರ ಪ್ರೀತಿಯಿಂದ ಬಂದು ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಅದರ್ವೈಸ್ ಅವ್ರಿಗೆ ಕಷ್ಟ ಆಗೋಂಥದ್ದು ನಾವು ಯಾವುದನ್ನು ಕೂಡ ಮಾಡ್ತಾ ಇಲ್ಲ. ಈ ಥರದ ಸಿಚುವೇಶನ್ಸ್ ಕೂಡ ಇರುತ್ತೆ ಫ್ರೆಂಡ್ಸ್. ದಯವಿಟ್ಟು ಆ ಥರ ನೋಡಿ ಅವ್ರಿಗೆ ಹೆಂಗೆ ಕಂಫರ್ಟಬಲು ಹಾಗೆ. ಈ ಅಕ್ಕ ಏನು ಗೊತ್ತಾ, ಈ ಅಕ್ಕ ಮುಂಚೆ ನಮಗೆ ಕ್ಯಾಮ್ರಾದಲ್ಲಿ ಬರೋದಕ್ಕೆ ತುಂಬ ನಾಚ್ಕೊತಿದ್ಲು. ಬಟ್ ಇವಾಗ ಓಕೆ, ನಮ್ಮ ತಂಗಿ ಮೇ ಬಿ ಇದೇ ಕೆಲಸ ಮಾಡ್ತಾ ಇದ್ದಾಳೆ. ಅವ್ರಿಗೆ ಫುಲ್ ಗೊತ್ತಿಲ್ಲ ಈ ಪ್ಲಾಟ್ಫಾರ್ಮ್ ಬಗ್ಗೆ, ಇದರಿಂದ ಏನು ಸಿಗುತ್ತೆ ನಮಗೆ, ಯಾವ ಥರ ಬೆನಿಫಿಟ್ ಆಗುತ್ತೆ, ನಮ್ಮ ಲೈಫ್ ಸ್ಟೈಲ್ ಏನು, ನಮ್ದು ಹೆಂಗಿರುತ್ತೆ, ಇದು ಯಾವುದೂ ಐಡಿಯಾ ಇಲ್ಲ ಅವ್ರಿಗೆ. ಸೊ ತಿಳ್ಕೊಳ್ಳೋಂಥ ಅವಶ್ಯಕತೆಯೂ ಇಲ್ಲ. ಮೇಲ್ಗಡೆ ಗೊತ್ತು, ಓಕೆ ನಮ್ಮ ತಂಗಿ ಏನೋ ಇದರಿಂದ ಮಾಡ್ತಾ ಇದ್ದಾಳೆ, ಅವಳಿಗೆ ಬೆನಿಫಿಟ್ ಇದೆ ಅಂತ ಹೇಳಿ. ಸೊ ಇವಾಗ ಏನಾಗುತ್ತೆ, ಕ್ಯಾಮ್ರಾ ತೆಗೆದಾಗಲೂ ಕೂಡ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಅದೊಂದು ಬಾಂಡಿಂಗ್ ಇರುತ್ತಲ್ಲ, ಅದೆಲ್ಲ ಬೆಳೆಸ್ಕೊತಿದ್ದಾರೆ. ಅದು ಅವರ ಒಂದು ಅಂಡರ್ಸ್ಟ್ಯಾಂಡಿಂಗ್. ಸೊ ಅದಕ್ಕೆ ನಾನು ರೆಸ್ಪೆಕ್ಟ್ ಮಾಡ್ತೀನಿ, ತುಂಬ ಖುಷಿ ಕೂಡ ಪಡ್ತೀನಿ. ಹಬ್ಬ ನಮ್ಮಕ್ಕ ಅರ್ಥ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ನನ್ನ ಜೊತೆ ಮಿಂಗಲ್ ಆಗ್ತಾಳಲ್ಲ ಅಂತೇಳಿ. ಸೊ ಹಾಗೆ ಮಿಂಗಲ್ ಆಗ್ತಾರೆ, ಅವರೇ ಕಂಫರ್ಟಬಲ್ ಫೀಲ್ ಮಾಡ್ತಾರೆ ಅಂತಂದರೆ ಆಲ್ವೇಸ್ ರೆಸ್ಪೆಕ್ಟ್ಫುಲ್ ಅಲ್ವಾ. ಇದಕ್ಕಿಂತ ಇನ್ನೇನು ಜಾಸ್ತಿ. ಯಾರಿಗೆ ಯಾರು ಕಷ್ಟದಲ್ಲಿ ಆಗಲ್ಲ, ಹಾಗಾಗಿ ಕಷ್ಟದಲ್ಲಿ ಆಗಬೇಕು ಅಂತಲೂ ಕೂಡ ರೂಲ್ಸ್ ಇರಲ್ಲ. ಸೊ ಹಾಗಾಗಿ ಪ್ಲೀಸ್ ರಿಲೇಷನ್ಶಿಪ್ಸ್ ಏನಿರುತ್ತೆ ಮನೆಯಲ್ಲಿ, ಈ ಸಂಬಂಧಗಳು, ಇದನ್ನು ನಾನು ತುಂಬ ದೊಡ್ಡ ಮಟ್ಟದಲ್ಲಿ ಸಾಕೊಂತ ಬಂದಿದ್ದೀನಿ. ನಿಮ್ಗೆ ಗೊತ್ತಿಲ್ಲ ಅಂತಂದರೆ ದಯವಿಟ್ಟು ಅದ್ರ ಬಗ್ಗೆ ಜಡ್ಜ್ಮೆಂಟೇ ಮಾಡೋಕ್ಕೆ ಹೋಗ್ಬೇಡಿ ಅಲ್ವಾ. ಸೊ ಅದು ತುಂಬ ಬ್ಯಾಡಾಗಿ ಅನಿಸುತ್ತೆ. ಮನೆಯಲ್ಲಿ ನೋಡ್ತಾರಲ್ಲ, ಅಯ್ಯೋ ದಿವ್ಯಾ ಏನು ಹಿಂಗಾಕ್ಬಿಟ್ಟಿದ್ದಾರೆ ಅಂತ ಹೇಳಿ ಹೊಡ್ಕೊಂಡ್ಬಿಡ್ತಾರೆ. ಅದರಲ್ಲೂ ನಮ್ಮ ಜಯಂತ್ ಇದನ್ನೆಲ್ಲ ನೋಡಿದ್ದು ನಾನು, ಇಲ್ಲ ಮಮ್ಮಿ ಹಾಗೆಲ್ಲ ತಲೆನೇ ಕೆಡ್ಸ್ಕೊಬೇಡ, ಪಾಪ ಅವ್ರಿಗೇನು ಗೊತ್ತಿಲ್ಲದೆ ಇದನ್ನೆಲ್ಲ ಮಾಡ್ತಿರ್ತಾರೆ, ಮತ್ತು ಇನ್ನೇನು ಮಾಡ್ತಾರೆ ಅಂತ ಹೇಳಿ ನಿಮಗೊಂದು ಚಿಕ್ಕದಾಗಿ ಇದನ್ನು ಹೇಳಿದೆ. ಆಲ್ಮೋಸ್ಟ್ ನನ್ನ ಒಂದು ಲೈಫ್ ಸ್ಟೋರಿ ತುಂಬ ಜನಕ್ಕೆ ಗೊತ್ತಾಗಬೇಕು ಅಂತ ಆಸೆ ಪಡ್ತೀರಿ, ಕೇಳ್ತಿರ್ತೀರಿ. ಹಾಗೆ ಅಮ್ಮನ ಮನೇಲಿ ಹೆಂಗಿದ್ದೀರಾ ಗೊತ್ತು ದಿವ್ಯಾ, ಗಂಡನ ಮನೇಲಿ ಹೆಂಗಿದ್ದೀರಾ ಅಂತ ಕೂಡ ಕೇಳ್ತಿರ್ತೀರಲ್ಲ. ಸೊ ನಿಮಗೆ ಎಲ್ಲರಿಗೂ ಇದು ನಾನು ಮಾತಾಡಬೇಕಿತ್ತು, ಲಾಗಲ್ಲಿ ಶೇರ್ ಮಾಡ್ಕೋಬೇಕು, ಹಾಗಾಗಿ ಶೇರ್ ಮಾಡಿಕೊಂಡೆ. ಯಾರಿಗಾದರೂ ಏನಾದರೂ ಅನಿಸಿದ್ರೆ ದಯವಿಟ್ಟು ಹೊಟ್ಟೆಗೆ ಹಾಕೊಂಬಿಡಿ. ಇನ್ನು ಮನೇಲಿ ಅಡುಗೆ ಎಲ್ಲ ಆದಮೇಲೆ ಫಸ್ಟ್ ದೇವರಿಗೆ ಈ ಥರ ಚೊಂಬಿಟ್ಟು ಅಮ್ಮನ್ನ ಕಳಿಸೋದು ಅಂತ ಹೇಳಿ 2 ಎಡೆ ಹಾಕಿ 1 ಎಡೆನ ದೇವ್ರಿಗೆ ತೊಗೊಂಡೋಗ್ತಾರೆ. ಆ್ಯಕ್ಚುಲಿ ಇದು ಸ್ವಲ್ಪ ರಾಂಗ್ ಆಯ್ತಂತೆ, ನಮಗೆ ಆದಮೇಲೆ ಗೊತ್ತಾಯಿತು. ಹಾಗಾಗಿ ಮತ್ತೆ ನಮ್ಮ ಮನೆಯಲ್ಲಿ 2ನೇ ಮಗಳಿಗೆ ಎಫೆಕ್ಟ್ ಆಯಿತು. ಎಫೆಕ್ಟ್ ಅನ್ನೋದಕ್ಕಿಂತ ಅಮ್ಮ ಬರಲಿ ಅಂತಲೇ ಅನ್ಬೇಕು ಫ್ರೆಂಡ್ಸ್, ಬರಬಾರ್ದು ಅಂತ ಅನ್ನಬಾರ್ದು. ಸೊ ಇನ್ನೇನು 3-4 ದಿನ ನಮಗೆ ಏನೋ ಅವ್ರನ್ನ ಸುಧಾರಿಸ್ಕೊಳ್ಳೋ ಅಂಥದ್ದು, ಅವ್ರನ್ನ ಮೇಂಟೈನ್ ಮಾಡೋವಂಥದ್ದು ಇರುತ್ತೆ. ಅದರ ಒಂದು ಹೆಡ್ಡೇಕ್ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ನಿಮಗೆ. ಬಟ್ ಅದೆಲ್ಲದೂ ಇರುತ್ತೆ. ಎನಿವೇ, ಮಕ್ಕಳಿರುವಂಥ ಮನೇಲಿ ಇದೆಲ್ಲ ಕಾಮನ್ ಅಂತಂದಾಗ ಅದನ್ನು ಏನು ಅನುಭವಿಸೋದಕ್ಕೆ ನಾವು ಕೂಡ ಗಟ್ಟಿಯಾಗಬೇಕು. ಒಂದು ಲೆಕ್ಕದಲ್ಲಿ ಹೆಂಗಾಗುತ್ತೆ ಗೊತ್ತಾ, ಈ ಸ್ವಲ್ಪ ದೊಡ್ಡವರಾಗೋದ್ರೊಳಗಡೆ ಮಕ್ಕಳು ನಮಗೆ ಎಲ್ಲ ಥರ ಅನುಭವಗಳು ಕೂಡ ಆಗ್ಬಿಟ್ಟಿರುತ್ತೆ. ಹಾಗಾಗಿರುತ್ತೆ ತಲೆ ಅನ್ನೋದು. ಈ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ, ಹಾಗಾಗಿ ಮೇ ಬಿ ಇದೇ ಇರ್ಬೋದು ಅನ್ಸುತ್ತೆ ಫ್ರೆಂಡ್ಸ್. ಮಕ್ಕಳನ್ನ ಸಾಕೋದು ಸುಲಭ ಅಲ್ಲ ಅಂತಾರಲ್ಲ, ಎಲ್ಲ ಥರ ನಿದ್ದೆಗೆಟ್ಟಬೇಕು, ಎಲ್ಲ ಥರ ನೋವುಗಳನ್ನ ಅನುಭವಿಸ್ಬೇಕು, ಅವ್ರನ್ನ ಸುಧಾರಿಸೋದು ಕಲಿಬೇಕು. ಅಪ್ಪ ನಮ್ಮ ಚಿಟ್ಟಿನ ಹೆಂಗೆ 3 ದಿನ ನಿದ್ದೆ ಇಲ್ದಂಗೆ ನಾವು ಸುಧಾರಿಸ್ಕೊಂಡ್ವಿ ಅಂತಂದರೆ ಅವ್ನು ಸ್ವಲ್ಪ ಚಿಗುರೋ ಹೊತ್ತಿಗೆ ನಮಗೆ ಜೀವ ಬಂದಂಗೆ ಆಯಿತು. ಇನ್ನು ನೆಕ್ಸ್ಟ್ ಮಿಟ್ಟುದು ಕೂಡ ಅಷ್ಟೇ ಹೆವಿ ಆಗಿಬಿಡ್ತು. ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇನ್ನು ಎಡೆ ತೊಗೊಂಡು ಹೋಗಿರ್ತಾರಲ್ಲ, ಬರೋವರೆಗೂ ನಾವು ಯಾರೂ ಊಟ ಮಾಡುವಾಗಿರಲ್ಲ, ಹಾಗಾಗಿ ಸುಮ್ಮನೆ ಅಡುಗೆ ಇಟ್ಕೊಂಡು ಕೂತ್ಕೊಂಡಿದ್ವಿ. ಆ್ಯಂಡ್ ದೆನ್ ಅವ್ರು ಬಂದಾದ್ಮೇಲೆ ಫಸ್ಟು ಮಕ್ಕಳಿಗೆ ಕೊಡಬೇಕು ಅಂತೇಳಿ 5 ತಟ್ಟೆಗೆ ಮಕ್ಕಳಿಗೆ ಹಾಕಿಟ್ಟಿರೋದು. ಅದರಲ್ಲಿ ನಮ್ಮ ಮಿಂಚನ್ನು ಕೂಡ ಒಬ್ಬಳು, ಅವಳಿಗಂತೂ ಅವರಪ್ಪ ಕೂತ್ಕೊಂಡು ತಿನ್ನಮ್ಮ ಅಂತೇಳಿ ಒಂದು ತಟ್ಟೆಯಲ್ಲಿ ಹೋಳಿಗೆ ಹಾಕಿಟ್ಟು ನೀರಿನ ಲೋಟ ಮುಂದ್ಗಡೆ ಇಟ್ಟು ಕೈಯಲ್ಲಿ ಫೋನ್ ಕೊಟ್ಟು ಕೂರಿಸಿ ಅಟ್ಲೀಸ್ಟ್ ಅವಳು ಒಂದು ತುತ್ತು ತಿನ್ನಬೇಕು ಅಂತ ಹೇಳಿ
ಕೂರ್ಸ್ಕೊಂಡು ತಿನ್ನಿಸ್ತಾ ಇದ್ದಾರೆ. ಒಳ್ಳೆ ಕತೆ ನಮ್ಮ ಮಿಂಚಕ್ಕಂದು. ನಾವಿನ್ನೂ ಊಟಕ್ಕೆ ಕೂತ್ಕೊಂಡಿಲ್ಲ ಫ್ರೆಂಡ್ಸ್. ಅವ್ರು ಫಸ್ಟ್ 5 ಜನ ಮಕ್ಕಳಿಗೆ ಆಗಬೇಕಲ್ಲ, ಅದಾದ್ಮೇಲೆ ನೆಕ್ಸ್ಟ್ ನಮಗೆ ಅಂತ ಹೇಳಿ ಕೂತ್ಕೊಂಡಿದ್ದೀವಿ. ಅದರ್ವೈಸ್ ನಮ್ಮ ಅಕ್ಕ ಊಟಕ್ಕೆ ಕೊಡಲಿಲ್ಲ ಗೊತ್ತಾ. ಇನ್ನು ಊಟ ಮಾಡಿ ಇವತ್ತಿನ ದಿನನ ಎಂಡ್ ಮಾಡೋದಷ್ಟೇ, ಬೇರೆ ಏನೂ ಕೆಲಸ ಇರಲಿಲ್ಲ. ಹಾಗಾಗಿ ಇದೊಂದು ಸಿಂಪಲ್ ಲಾಗ್ ಆಗಿರುತ್ತೆ, ಗೊತ್ತಾಯ್ತು ನನಗೆ. ಆ್ಯಂಡ್ ನೆಕ್ಸ್ಟ್ ಫುಲ್ ಡೇ ಲಾಗ್ ಶೇರ್ ಮಾಡ್ಕೊತೀನಿ. ಅಲ್ಲಿವರೆಗೂ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ, ಹಿಂಗೆ ನೋಡ್ತಾ ಇರಿ. ಆ್ಯಂಡ್ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಶೇರಿಂಗ್. ಬಾಯ್.